ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ, ದೇವರು ನಮಗೆ ಇಕ್ಕಟ್ಟಿನಲ್ಲಿ ವಿಶೇಷ ಸಹಾಯಕನು. ಅದಕ್ಕೆ ಆಧಾರವಾಗಿ ಕೀರ್ತನೆಗಳು 46:1 ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ, ಆತನು ಇಕ್ಕಟ್ಟಿನಲ್ಲಿ ನಮಗೆ ವಿಶೇಷ ಸಹಾಯಕನು. ನೋಡ್ರಿ, ಈಗ ಓದಿದ ವಾಕ್ಯ ಭಾಗದಲ್ಲಿ ನೋಡುತ್ತಾ ಇದ್ದಾವೆ, ದೇವರು ನಮಗೆ ಇಕ್ಕಟ್ಟಿನಲ್ಲಿ ಅವರು ವಿಶೇಷ ಸಹಾಯಕರಾಗಿದ್ದಾರೆ. ಈ ಲೋಕದಲ್ಲಿ, ಈ ಪ್ರಪಂಚದಲ್ಲಿ ನಾವು ಮನುಷ್ಯರ ಮೇಲೆ ನಂಬಿಕೆ ಇಡುವುದರಿಂದ ಏನು ಪ್ರಯೋಜನ ಇಲ್ಲ ರೀ. ಇವತ್ತು ಅವರು ಚೆನ್ನಾಗಿರ್ತಾರೆ, ನಾಳೆ ಬದಲಾಗ್ತಾರೆ. ಇವತ್ತು ನಮ್ಮನ್ನು ಪ್ರೀತಿಸ್ತಾರೆ, ನಾಳೆ ದ್ವೇಷಿಸ್ತಾರೆ. ಆದರೆ ಮನುಷ್ಯರು ಬದಲಾಗುವಾಗ ಬದಲಾಗದ ದೇವರನ್ನು ನಾವು ಯಾವಾಗಲೂ ಆತುಕೊಳ್ಳಬೇಕು. ಯಾಕೆಂದರೆ ಅವರೇ ಯಾವಾಗಲೂ ನಮಗೆ ಸಹಾಯ ಮಾಡ್ತಾರೆ. ಅದಕ್ಕೆ ಬೈಬಲಲ್ಲಿ ಒಂದು ವಚನ ಇದೆ, ಉಸಿರು ಮೂಗಿನಲ್ಲಿರುವ ತನಕ ಬದುಕುವ ಮನುಷ್ಯನನ್ನು ಬಿಟ್ಟು ಬಿಡೋ, ಅವನು ಯಾವ ಗಣನೆಗೆ ಬಂದಾನು. ಹೌದು, ಹಾಗಾದರೆ ನಾವು ಮನುಷ್ಯನನ್ನು ಆತುಕೊಳ್ಳಬಾರದು. ನೀವು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಹೋಗ್ತಾ ಇದ್ದೀರಾ, ಕಷ್ಟದ ಪರಿಸ್ಥಿತಿಯಲ್ಲಿ ಹೋಗ್ತಾ ಇದ್ದೀರಾ, ವ್ಯಾಧಿಯ ಅನುಭವದಲ್ಲಿ ಹೋಗುತ್ತಾ ಇದ್ದೀರಾ, ಒಂದನ್ನು ನೀವು ಅರ್ಥ ಮಾಡಿಕೊಳ್ಳ್ರಿ, ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾರೆ. ಅವರು ನಮಗೆ ಇಕ್ಕಟ್ಟಿನಲ್ಲಿ ವಿಶೇಷ ಸಹಾಯ ಮಾಡುತ್ತಾರೆ. ಒಬ್ಬ ಯೌವನಸ್ಥ ಮನುಷ್ಯನ್ರಿ, ಅವನು ವಿದ್ಯಾಭ್ಯಾಸವನ್ನು ಮುಗಿಸಿ ತನ್ನ ಕುಟುಂಬಕ್ಕೆ ಸಹಾಯವಾಗುವಂತೆ ಒಂದು ಕೆಲಸವನ್ನು ಹುಡುಕ್ತಾ ಇದ್ದ. ಎಷ್ಟೋ ಪ್ರಯತ್ನ ಮಾಡಿದ, ಇಂಟರ್ವ್ಯೂಗೆ ಹೋದ, ಆದರೆ ಯಾವುದೂ ಕೂಡ ಸಕ್ಸಸ್ ಆಗಲೇ ಇಲ್ಲ. ಬಹಳ ಹೃದಯ ಮುರಿದವನಾಗಿ ಅವನು ದೇವರ ಹತ್ರ ಬಂದ್ಬಿಟ್ಟು, ದೇವರೇ ನನಗೆ ಆಶ್ರಯ ನೀನೇ ಸಪ್ಪ, ದೇವರೇ ನೀವೇ ಏನಾದರೂ ಒಂದು ಅದ್ಭುತ ಮಾಡಬೇಕೆಂಬುದಾಗಿ ಪ್ರತಿನಿತ್ಯ ಬೆಳಿಗ್ಗೆ ಹೇಳೋದು, ಪ್ರಾರ್ಥಿಸೋದು, ಬೈಬಲ್ ಓದೋದು, ಇದನ್ನೇ ಮಾಡ್ತಾ ಇದ್ದ. ಆದರೆ ಒಂದು ಅದ್ಭುತ ನಡೀತಾರೆ. ಏನು ಗೊತ್ತಾ, ಬೇಗನೆ ಅವನು ಎದುರು ನೋಡುವುದಕ್ಕಿಂತ ಒಂದು ಒಳ್ಳೆಯ ಕೆಲಸ ಇವನು ಹುಡುಕೊಂಡು ಹೋಗಲಿಲ್ಲ, ಅದೇ ಇವನನ್ನು ಹುಡುಕಿಕೊಂಡು ಬಂತ್ರಿ. ನೋಡ್ರಿ, ಅವನ ಆಶೀರ್ವದಿಸಲ್ಪಟ್ಟ ಅವರ ತಂದೆ ತಾಯಿಗಳು ಕೂಡ ಭಾಳ ಸಂತೋಷಪಟ್ಟರು. ದೇವರು ಅವನ ಜೀವಿತವನ್ನು ಬ್ಲೆಸ್ ಮಾಡಿದರು. ಪ್ರೀತಿಯುಳ್ಳ ದೇವಜನರೇ, ನಿಮ್ಮ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ದೇವರನ್ನ ಆತುಕೊಳ್ಳ್ರಿ. ಕೈ ಬಿಡಲ್ಪಟ್ಟ ಅವಸ್ಥೆ ಇದೆಯಾ? ಪಾಸ್ಟರ್, ಏನು ಮಾಡಬೇಕು ಗೊತ್ತಿಲ್ಲ, ಬಹಳ ಸಾಲ ಆಗಿಬಿಟ್ಟಿದೆ. ಇಕ್ಕಟ್ಟಿನಲ್ಲಿ ನಮ್ಮ ದೇವರು ವಿಶೇಷ ಸಹಾಯಕರು. ಕೆಲಸದ ಇಲ್ಲದ ಪರಿಸ್ಥಿತಿಯಲ್ಲಿದ್ದೀರಾ? ದೇವರು ಇಕ್ಕಟ್ಟಿನಲ್ಲಿ ವಿಶೇಷ ಸಹಾಯ ಮಾಡಿ ನಿಮ್ಮ ಜೀವಿತದಲ್ಲಿ ಒಂದು ಅದ್ಭುತವನ್ನು ಮಾಡ್ತಾರೆ, ಒಂದು ಬಿಡುಗಡೆಯನ್ನು ಕೊಡ್ತಾರೆ. ನೀವು ಧೈರ್ಯವಾಗಿರಿ, ದೇವರ ಕಾರ್ಯಗಳನ್ನು ನೋಡಿಕೊಳ್ತಾರೆ. ಕಣ್ಗಳನ್ನು ಮುಚ್ಚೋಣ, ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ವಿಶೇಷವಾಗಿ ಇಕ್ಕಟ್ಟಿನಲ್ಲಿ ನೀವು ವಿಶೇಷ ಸಹಾಯ ಮಾಡುವ ದೇವರು, ಅದ್ಭುತ ಮಾಡೋ ದೇವರು. ಇವತ್ತು ಕೂಡ ಎಷ್ಟೋ ಜನರು ಅವರವರ ಪರಿಸ್ಥಿತಿಗಳ ನಡುವೆ ಇಕ್ಕಟ್ಟಿನ ಅನುಭವದಲ್ಲಿ ಹಾದು ಹೋಗುತ್ತಾ ಇದ್ದಾರೆ. ನಿನ್ನ ನಾಮದಲ್ಲಿ ಒಬ್ಬೊಬ್ಬರ ಜೀವಿತದಲ್ಲಿ ಅದ್ಭುತ ಸಂಭವಿಸಲಿ ಎಂಬುದಾಗಿ ನಾನು ಪ್ರೇಯರ್ ಮಾಡ್ತಾನೆ. ಅತಿಶಯವನ್ನು ತೋರಿಸ್ರಿ, ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್. ಪ್ರೈಸ್ ದಿ ಲಾರ್ಡ್. ಇಕ್ಕಟ್ಟಿನಲ್ಲಿ ವಿಶೇಷವಾಗಿ ಸಹಾಯ ಮಾಡುವ ದೇವರನ್ನು ಆತುಕೊಳ್ಳ್ರಿ. ದೇವರು ನಿಮ್ಮನ್ನು ಬ್ಲೆಸ್ ಮಾಡಲಿ. ಗಾಡ್ ಬ್ಲೆಸ್ ಯು. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30 ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.